ಪೇಂಟಿಂಗ್ನಲ್ಲಿ ಹಲವು ವಿಧಗಳಿವೆ. ಕೆಲವು ಪೇಂಟಿಂಗ್ಗಳನ್ನು ಮಾಡೋದು ತುಂಬಾ ಕಷ್ಟ, ಜೊತೆಗೆ ಮಾಡುವವರು ವಿರಳ. ಅಂತ ಪೇಂಟಿಂಗ್ಗಳಲ್ಲೊಂದು ಮೈಸೂರು ಪೇಂಟಿಂಗ್. ನೋಡ್ಲಿಕ್ಕೆ ಅತ್ಯಂತ ಸುಂದರವಾಗಿ ಕಾಣಿಸುವ ಅತ್ಯಂತ ವಿಶಿಷ್ಟವಾದ ಚಿತ್ರಕಲೆಯ ಒಂದು ಝಲಕ್ ಇಲ್ಲಿದೆ. ನಾನಿವತ್ತು ನಿಮಗೆ ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ಸ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ತುಂಬ ಕಷ್ಟವಾಗಿರೋಂಥ ಪೇಂಟಿಂಗ್ ಇದು. ಅಂದರೆ ತುಂಬ ಡೆಲಿಕೇಟ್ ವರ್ಕ್ಸ್ ಜಾಸ್ತಿ ಇದೆ. ಹಾಗಾಗಿ ಬೇಸಿಕ್ ಮೆಥಡ್ಸ್ ಹೇಗಿರುತ್ತೆ ಮತ್ತು ಅದರ ಶೈಲಿ ಹೇಗಿರುತ್ತೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ನಿಮಗೆ. ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ಸ್ ಮಾಡಬೇಕು ಅಂದರೆ ಮೌಂಟ್ ಬೋರ್ಡ್ ಯೂಸ್ ಮಾಡಿಕೊಂಡು ಕೂಡ ನೀವು ಮಾಡ್ಬೋದು. ಇನ್ನೊಂದು ವಾಟರ್ ಪ್ರೂಫ್ ವುಡ್ ಬೋರ್ಡ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಮಾಡ್ಬೋದು. ಎರಡಕ್ಕೂ ಕೂಡ ನೀವು ಜರ್ಮನ್ ಕಾಟ್ರೇಜ್ ಶೀಟ್ನ ಕಂಪಲ್ಸರಿ ಅಪ್ಲೈ ಮಾಡಲೇಬೇಕಾಗತ್ತೆ. ಜರ್ಮನ್ ಕಾಟ್ರೇಜ್ ಶೀಟ್ ಸ್ವಲ್ಪ ತಿಕ್ಕಾಗಿರುತ್ತೆ, ಥಿಕ್ನೆಸ್ ಇರುತ್ತೆ. ವಾಟರ್ ಪ್ರೂಫ್ ವುಡ್ ಬೋರ್ಡ್ನ ತೊಗೊಂಡು ನೀವು ಶೀಟ್ನ ತೊಗೊಂಡು ಕಟ್ ಮಾಡಿಸ್ಕೊಂಡು ನಿಮ್ಗೆ ಬೇಕಾಗಿರೋ ಸೈಜಲ್ಲಿ ಅದಕ್ಕೆ ಜರ್ಮನ್ ಕಾಟ್ರೇಜ್ ಶೀಟ್ನ ಯೂಸ್ ಮಾಡಿಕೊಂಡು ಗಮ್ನ ಅಪ್ಲೈ ಮಾಡಿಬಿಟ್ಟು ಶೀಟ್ನು ಕೂಡ ಮತ್ತು ಬೋರ್ಡ್ನು ಕೂಡ ವಾಟರಲ್ಲಿ ಡಿಪ್ ಮಾಡಬೇಕಾಗತ್ತೆ. ಎರಡನ್ನೂ ಡಿಪ್ ಮಾಡಿದ ನಂತರ ಅದನ್ನು ಆಚೆ ತೆಗೆದು ಬೋರ್ಡಿಗೆ ಫುಲ್ ಗಮ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಪೇಪರ್ನ ಒಂದು ಕಡೆಯಿಂದ ಸ್ಪ್ರೆಡ್ ಮಾಡ್ಕೊಂಡು ಹಚ್ಕೊಂಡು ಬರಬೇಕಾಗತ್ತೆ. ಒಂದು ಕಡೆಯಿಂದ ಸ್ಪ್ರೆಡ್ ಮಾಡ್ಕೊಂಡು ಹಚ್ಕೊಂಡು ಬರ್ಬೇಕಾದ್ರೆ ಬಬಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ನೀಟಾಗಿ ಹಚ್ಬಿಟ್ಟು ಬಬಲ್ ಇಲ್ದಲೇ ಇರೋ ಥರ ಸ್ಪ್ರೆಡ್ ಮಾಡ್ಕೊಂಡು ಸರಿ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಆದ ನಂತರ ನೀವು ಮೇಯ್ನಾಗಿ ಮಾಡಬೇಕಾಗಿರೋದು ಬೋರ್ಡನ್ನ ನೀವು ಸೆಂಟ್ರ್ ಪಾಯಿಂಟ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಸ್ಕೆಚ್ ಮಾಡೋಕ್ಕೆ ಮುಂಚೆ ನಾನು ಆಲ್ರೆಡಿ ಪೇಪರೆಲ್ಲ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮೌಂಟ್ ಬೋರ್ಡ್ನ ನಾನು ಸೈಜ್ ನೋಡ್ತಿದ್ದೀನಿ. ಸೈಜ್ ಬಂದು ಇದು ಅಗಲ ಬಂದು 10 ಇಂಚಿದೆ, ಉದ್ದ ಬಂದು 12 ಇಂಚಿದೆ. ಈಗ ನನಗೆ ಅಗಲ 10 ಇಂಚು ಅಂದರೆ 5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಫ್ರೇಮ್ ಪರ್ಪಸ್ಗೋಸ್ಕರ ನಾವು ಸ್ವಲ್ಪ ಜಾಗ ಬಿಡಬೇಕಾಗತ್ತೆ, ಫ್ರೇಮ್ ಹಾಕ್ಸ್ಲಿಕ್ಕೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು. ನಿಮಗೆ ಡ್ರಾಯಿಂಗ್ ಗೊತ್ತಿದೆ ಅನ್ನೋದಾದರೆ ಟ್ರೆಡಿಷ್ನಲ್ ಡ್ರಾಯಿಂಗು ನವತಾಳದಲ್ಲಿ ಅದನ್ನು ಡ್ರಾ ಮಾಡಿಕೊಂಡು ಆ ನಂತರ ಮೈಸೂರು ಶೈಲಿಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಡ್ರಾಯಿಂಗ್ ಗೊತ್ತಿಲ್ಲ ಅಂದ್ರೂ ಮೈಸೂರು ಶೈಲಿಯ ಬೇಸಿಕ್ಸ್ ಬಗ್ಗೆ ನಿಮಗೆ ತಿಳ್ಕೊಂಡಿರಲೇಬೇಕಾಗತ್ತೆ. ಮೈಸೂರು ಶೈಲಿ ಬೇಸಿಕ್ಸ್ ಅಂದರೆ ಅದು ಆಲ್ವೇಸ್ ತುಂಬ ಮುದ್ದಾಗಿ ಗುಂಡಾಗಿ ಇರುವಂಥದ್ದು. ಮೈಸೂರು ಶೈಲಿಲಿ ಮುಖ ಲಕ್ಷಣ ಬಂದ್ಬಿಟ್ಟು ಇಲ್ಲಿ ಗದ್ದ ಕಂಪಲ್ಸರಿ ಇದ್ದೇ ಇರುತ್ತೆ. ಕಣ್ಣುಗಳು ಸ್ವಲ್ಪ ಅಗಲವಾಗಿರೋಂಥದ್ದು, ಈ ಥರ ಕಣ್ಣುಗಳು ಬರುತ್ತೆ, ಈ ಥರ ಇರುತ್ತೆ. ಇದು ಹೆಣ್ಣಿನ ಚಿತ್ರ. ಹೆಣ್ಣಿನ ಚಿತ್ರದಲ್ಲಿ ಬೈತಲೆ ಬಟ್ಟು ಮತ್ತು ಮುಖದಲ್ಲಿ ತಲೆಯಲ್ಲಿ ಬಂದು ಆ ಕಡೆ ಈ ಕಡೆ ಚಂದ್ರ ಮತ್ತು ಈ ಥರ ರಾಗಡಿ ಆ ಥರದ್ದೆಲ್ಲ ಹಾಕಿರ್ತಾರೆ ಅವರು. ಜೊತೆಯಲ್ಲಿ ಆಭರಣಗಳು ಬಂದ್ಬಿಟ್ಟು ಕಿವಿಗೆ ಓಲೆ ಈ ಥರ ಇರುತ್ತೆ. ಮುತ್ತಿನ ಸರಪಳಿ ಹಾಕ್ಕೊಳೋದು ಕಂಪಲ್ಸರಿ. ಅದೇ ಗಂಡಿನ ಚಿತ್ರಕ್ಕಾದರೆ ತಲೆ ಬಂದ್ಬಿಟ್ಟು ಕೂದಲು ಈ ಥರ ತೋರಿಸ್ತಾರೆ ಅವರು. ಮುಖ ಲಕ್ಷಣಗಳೆಲ್ಲ ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ. ನಂತರ ಕೈ ಕಾಲು ಎಲ್ಲ ತುಂಬ ಗುಂಡಾಗಿ ತುಂಬಿದ ಹಾಗೆ ಇರುತ್ತವೆ. ಅವರ ಆಭರಣಗಳು ಬಂದ್ಬಿಟ್ಟು ಒಂದು ಕತ್ತಿಗೆ ಬಂದು ಈ ರೀತಿ ಆಭರಣಗಳನ್ನು ತೋರಿಸ್ತಾರೆ. ಅದ್ರ ಜೊತೆ ಕತ್ತಿಗೆ ಈ ಥರ ಮುತ್ತಿನ ಹಾರಗಳು ಜಾಸ್ತಿ ಹಾಕಿರ್ತಾರೆ ಅವರು. ಈ ಥರ ಆಭರಣಗಳು ನೀವು ಎಷ್ಟು ಉದ್ದ ಬೇಕು ಅಂದರೂ ಹಾರ ಅವರು ದೇವರಿಗೆ ತೊಡಿಸಿರ್ತಾರೆ. ಕೈಗೆ ತೋಳ್ಬಂದಿ ಕೂಡ ಇರುತ್ತೆ. ಇದಿಷ್ಟು ಮುಖಲಕ್ಷಣ ಮತ್ತು ಆಭರಣಗಳ ಬಗ್ಗೆ ತಿಳಿಸ್ತೇನೆ ನಿಮಗೆ. ಈಗ ಆಭರಣಗಳ ಜೊತೆ ಬಟ್ಟೆ ಶೈಲಿ ಕೂಡ ಇದೆ. ಬಟ್ಟೆ ಬಂದು ಈ ರೀತಿ ಕಚ್ಚೆ ಹೆಚ್ಚಾಗಿ ಇದೆ. ಭುಜದ ಕಡೆ ಈ ಥರ ಸೆರ್ಗು ಹೊದ್ಕೊಂಡಿರೋ ರೀತಿ ಇರುತ್ತೆ. ಸೆರ್ಗು ಈ ರೀತಿ ಹೊರಗಡೆ ಇದ್ದಂಗೆ ಕಾಣಿಸುತ್ತೆ. ಬ್ಲೌಸ್ ಮಾತ್ರ ಈ ರೀತಿ ರವಿಕೆ ಈ ರೀತಿ ತೋರಿಸ್ತಾರೆ. ಈ ಶೇಪಲ್ಲಿ ಮಾಡಿರ್ತಾರೆ ಹೆಚ್ಚಾಗಿ. ಗಂಡಸರಿಗೆ ಬಂದು ಪಂಚೆ ಈ ರೀತಿ ಇರುತ್ತೆ. ಇದಿಷ್ಟು ಮೈಸೂರು ಶೈಲಿಯ ಬೇಸಿಕ್ ತಿಳುವಳಿಕೆ ನಿಮಗೆ ಸಿಗುತ್ತೆ ಇದೆಲ್ಲ ತಿಳ್ಕೊಳ್ಳೋದ್ರಿಂದ. ಇವಾಗ ಟ್ರೇಸ್ ಮಾಡೋದು ಕೆಲವೊಬ್ಬರಿಗೆ ಡ್ರಾ ಮಾಡ್ಕೊಳಕ್ಕೆ ಬರುತ್ತೆ, ಕೆಲವೊಬ್ಬರಿಗೆ ಬರೋದಿಲ್ಲ. ಹಾಗಾಗಿ ನಾನು ಟ್ರೇಸ್ ಮಾಡಿಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾವು ಆಲ್ರೆಡಿ ಬೋರ್ಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ನನ್ನ ಹತ್ರ ಆಲ್ರೆಡಿ ಬರೆದಿರೋವಂಥ ಟ್ರೇಸಿಂಗ್ ಮಾಡಲಿಕ್ಕೆ ರೆಡಿ ಇರೋವಂಥ ಶೀಟ್ ಇದೆ. ನಾವೀಗ ಪೆನ್ಸಿಲ್ ಕಾರ್ಬನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಸೈಡು ಟ್ರೇಸಿಂಗ್ ಶೀಟ್ ಬ್ಯಾಕ್ ಸೈಡ್ನ ಪೆನ್ಸಿಲ್ ಚೆನ್ನಾಗಿ ರಬ್ ಮಾಡಬೇಕಾಗತ್ತೆ. ಚೆನ್ನಾಗಿ ರಬ್ ಮಾಡಿಬಿಟ್ಟು ಈ ಥರ ನಾವು ಅದಕ್ಕೆ ಪೆನ್ಸಿಲ್ ಕಾರ್ಬನ್ ರೆಡಿ ಮಾಡ್ಕೋಬೇಕಾಗತ್ತೆ. ಪೆನ್ಸಿಲ್ ಕಾರ್ಬನ್ ರೆಡಿ ಮಾಡಿಕೊಂಡು ಈ ಸೆಂಟ್ರ್ ಲೈನು ಮತ್ತು ಈ ಸೆಂಟ್ರ್ ಲೈನ್ ಇದಕ್ಕೂ ಸೆಂಟ್ರ್ ಲೈನ್ ಹಾಕ್ಕೊಂಡಿರ್ತೀವಿ ನಾವು. ಮ್ಯಾಚ್ ಮಾಡಿಸ್ಬಿಟ್ಟು ಈ ಥರ ಟ್ರೇಸಿಂಗ್ ಶೀಟ್ನ ನಾವು ಸ್ಟಿಫಾಗಿ ಬೋರ್ಡ್ಗೆ ಕ್ಲಿಪ್ ಹಾಕ್ಕೊಂಡು ನಿಲ್ಲಿಸ್ಕೋಬೇಕಾಗತ್ತೆ. ಈಗ ನಾವು ಪೆನ್ಸಿಲಿಂದ ಎಲ್ಲ ಅದ್ರ ಮೇಲೆ ಲೈನ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಹೋಗೋದು. ಹಿಂದೆಗಡೆ ಪೆನ್ಸಿಲ್ ಲೈನಲ್ಲೇ ಬರೆದಿರೋ ಥರ ಬರುತ್ತೆ. ಆವಾಗ ನಾವು ಈಸಿಯಾಗಿ ಅದನ್ನು ರಬ್ ಮಾಡೋದಕ್ಕೆ ಮತ್ತು ಲೈನ್ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನು ಆಲ್ರೆಡಿ ಟ್ರೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಟ್ರೇಸ್ ಮಾಡ್ಕೊಂಡಿದ ನಂತರ ಪೆನ್ಸಿಲ್ ಔಟ್ಲೈನ್ ಈ ಥರ ಕಾಣಿಸ್ತಾನೆ ಇರುತ್ತೆ. ಅದ್ರ ಮೇಲೆ ನಾವು ರಾ ಸೈನಲ್ಲಿ ಔಟ್ಲೈನ್ ಹಾಕ್ಕೋಬೇಕಾಗತ್ತೆ. ವಾಟರ್ ಕಲರಲ್ಲಿ ನಾವು ಮಾಡುವಂಥದ್ದು
ಜಾಸ್ತಿ ಲೈಟಾಗೆ ತೊಗೋಬೇಕು, ಡಾರ್ಕಾಗಿ ತೊಗೋಬಾರ್ದು. ಎಷ್ಟು ಲೈಟಾಗಿದ್ದರೆ ಅಷ್ಟು ಒಳ್ಳೆಯದು, ಇಲ್ಲ ಅಂದರೆ ಆ ಲೈನ್ಸ್ ಹಾಗೆ ಉಳ್ಕೊಂಬಿಡುತ್ತೆ. ಸೊ ಲೈಟಾಗಿ ತೊಗೊಂಡು ನಾವು ಔಟ್ಲೈನ್ನ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಔಟ್ಲೈನ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ರಬ್ಬರ್ ತೊಗೊಂಡು ಅದನ್ನೆಲ್ಲ ಅಡಿಸ್ಬಿಟ್ರೆ ನಾವು ಟ್ರೇಸ್ ಮಾಡ್ಕೊಂಡಿರೋದು ಎಲ್ಲ ಹೊಟ್ಟೋಗ್ಬಿಡುತ್ತೆ. ರಾಸೇನಲ್ಲಿ ಔಟ್ಲೈನ್ ಹಾಕ್ಕೊಂಡಿರ್ತೀವಲ್ಲ ಅದು ಮಾತ್ರ ಉಳಿದಿರುತ್ತೆ. ನಾವೀಗ ಔಟ್ಲೈನ್ ಬೇಸ್ ಮೇಲೆ ಈಗ ಕೆಲಸ ಶುರು ಮಾಡ್ಕೋಬೋದು. ಫಸ್ಟ್ ನಾವು ಎಲ್ಲೆಲ್ಲಿ ಗೋಲ್ಡ್ ಹಾಕಬೇಕೋ ಆ ಪ್ಲೇಸಲ್ಲಿ ನಾವು ಗ್ಯಾಂಬೋಸ್ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಎಲ್ಲೆಲ್ಲಿ ಗೋಲ್ಡ್ ಅಪ್ಲೈ ಮಾಡಬೇಕೋ ಆ ಪ್ಲೇಸಲ್ಲಿ ಏನು ಮಾಡಬೇಕು, ಗ್ಯಾಂಬೋಸ್ನ ಅಪ್ಲೈ ಮಾಡಿಬಿಡ್ಬೇಕು. ಆವಾಗ ಅದು ನಮ್ಗೆ ಎಲ್ಲಿ ಚಿನ್ನ ಹಾಕಬೇಕು ಅನ್ನೋದು ನೀಟಾಗಿ ಐಡಿಯಾ ಇರುತ್ತೆ. ರೌಂಡ್ ಬ್ರಷೇ ತೊಗೋಬೇಕಾಗತ್ತೆ ನೀವು. ವಾಟ್ರ್ ಕಲರು ತುಂಬ ಡೆಲಿಕೇಟು, ಒಂದರಿಂದ ಒಂದಕ್ಕೆ ಟಚ್ ಆದರೂ ಮತ್ತೆ ನಾವು ತೆಗಿಯೋಕ್ಕಾಗಲ್ಲ. ಹಂಗಾಗಿ ತುಂಬ ಹುಷಾರಾಗಿ ವರ್ಕ್ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಡ್ರಾಯಿಂಗ್ ಇದೆ ಆ ಪ್ಲೇಸ್ನ ರಾಸೇನಲ್ಲಿ ಫಸ್ಟು ಒಂದು ಕೋಟ್ ವಾಶ್ ಮಾಡ್ಕೋಬೇಕಾಗತ್ತೆ. ತುಂಬ ಲೈಟಾಗಿ ರಾಸೇನ ತೊಗೋಬೇಕಾಗತ್ತೆ. ಈಗ ಗೋಲ್ಡ್ ಹಾಕೋಕ್ಕೆ ಮುಂಚೆ ನಾವು ಜಸೋ ವರ್ಕ್ ಮಾಡ್ಕೋಬೇಕಾಗತ್ತೆ. ಜಸೋ ವರ್ಕ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಅದು ಪ್ರಿಪೇರ್ ಮಾಡೋದು ಮೆಥಡ್ ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ. ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ವೈಟ್ ಲೈಟ್ ಪೌಡರ್ ಮತ್ತು ಗ್ಯಾಂಬೋಸ್ ಮತ್ತು ಅರೇಬಿಕ್ ಗಮ್ ಇಷ್ಟು ಮಿಕ್ಸ್ ಮಾಡಿ ಸೆರಾಮಿಕ್ ಬೌಲಲ್ಲಿ ಗ್ರೈಂಡ್ ಮಾಡಿದ್ದೀವಿ. ಬ್ರಷ್ ಮೂಲಕ ಇದನ್ನು ತಗೊಂಡು ಅಪ್ಲೈ ಮಾಡ್ತಾ ಹೋಗಬೇಕಾಗತ್ತೆ. ತುಂಬ ಬ್ರಷ್ನ ಶಾರ್ಪ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಸಣ್ಣ ಲೈನ್ಸ್ ಬರೋದಿಲ್ಲ. ಗೋಲ್ಡ್ ಫಾಯಿಲ್ಸ್ ಬುಕ್ ಈ ಥರ ಬರುತ್ತೆ. ಇದರಲ್ಲೊಂದು 24 ಲೀವ್ಸ್ ಇರುತ್ತೆ. ನಾವು ಒಂದೊಂದನ್ನು ಸಪ್ರೇಟ್ ಮಾಡಿಕೊಂಡು ಟಿಶ್ಯೂ ಪೇಪರ್ ಯಾವುದಾದ್ರೂ ಒಂದು ಏನು ಜಾರ್ಕೆ ಇಲ್ದಲೆ ಪೌಡ್ರ್ ಏನು ಇಲ್ದಲೆ ಇರೋವಂಥ ಪೇಪರಲ್ಲಿ ನಾವು ಒಂದೊಂದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗತ್ತೆ. ಈ ಥರ ತುಂಬ ತೆಳ್ಳಗಿರೋದ್ರಿಂದ ಉಸಿರಾಡಿದ್ರು ಕೂಡ ಅದ್ರ ಮುಂದೆ ಹಾರೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ನಮಗೆ ಎಷ್ಟು ಯಾವ ಸೈಜ್ ಬೇಕೋ ಆ ಸೈಜಿಂದ ಗೋಲ್ಡ್ ಫಾಯಿಲ್ಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ನಮಗೆ ಎಷ್ಟಕ್ಕೆ ಮಾತ್ರ ಚಿನ್ನ ಬೇಕೋ ಅಷ್ಟಕ್ಕೆ ಮಾತ್ರ ನಾವು ಗಮ್ನ ಅಪ್ಲೈ ಮಾಡ್ತಾ ಹೋಗೋದು. ತುಂಬ ಅಗಲಕ್ಕೆ ಒಂದೇ ಸರಿ ಗಮ್ ಅಪ್ಲೈ ಮಾಡ್ಕೋಬೇಡಿ. ಚಿಕ್ಕ ಜಾಗಕ್ಕೆ ಅಪ್ಲೈ ಮಾಡ್ಕೊಳ್ತಾ ಗೋಲ್ಡ್ ಫಾಯಿಲ್ ಹಚ್ಚಿದ ನಂತರ ಮತ್ತೆ ಬೇರೆ ಜಾಗಕ್ಕೆ ಹಚ್ಕೊಳ್ತಾ ಹೋಗಿ. ಈಗ ನೋಡಿ, ನಿಮಗೆ ಎಲ್ಲೆಲ್ಲಿ ಗೋಲ್ಡ್ ಅಪ್ಲೈ ಆಗಿಲ್ವೋ ಆ ಜಾಗದಲ್ಲಿ ನಮಗೆ ಕ್ರಿಮ್ಸನ್ ಕಲರ್ ಹಾಗೆ ಕಾಣಿಸುತ್ತೆ. ಆವಾಗ ನಾವು ಗೋಲ್ಡ್ನ ಮತ್ತೆ ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಣಗಲಿಕ್ಕೆ ಏನಿಲ್ಲ ಅಂದರೂ ಒಂದು 5-6 ಗಂಟೆ ಟೈಮ್ ತೊಗೊಳುತ್ತೆ. ಮುಟ್ಬಾರ್ದು, ಅದನ್ನು ಹಾಗೆ ಪಕ್ಕಕ್ಕೆ ತೆಗೆದಿಟ್ಕೋಬೇಕಾಗುತ್ತೆ. ಬಣ್ಸೇನ ಸ್ವಲ್ಪ ವರ್ಮಿಲಿಯನ್ ರೆಡ್ ಮತ್ತು ಓಕರಿಲೋ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ಕಿನ್ನಿಗೆ ಬೇಕಾಗಿರೋ ಕಲರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದರಿಂದ ಔಟ್ಲೈನ್ ಹಾಕ್ಕೊಳ್ಳೋದು ಅಷ್ಟೇ. ಕಣ್ಣಿಗೆ ಮೂಗಿಗೆ ಎಲ್ಲೆಲ್ಲಿಗೆ ಬೇಕೋ ಆ ಲೈನ್ಸ್ನ ನಾವು ಅಪ್ಲೈ ಮಾಡ್ತಾ ಹೋಗೋದು. ಈ ಥರ ಫೇಸ್ಗೆ ಮೈಸೂರು ಶೈಲಿದು ಏನೇನಿದೆ ಅದ್ರ ರಿಲೇಟೆಡ್ ಎಲ್ಲ ನಾವು ಹಾಕ್ಕೊಳ್ತಾ ಮಾಡ್ಕೊಂಡು ಹೋಗಬೇಕು. ನಾನು ನಿಮ್ಗೆ ಹೇಳಿದೆ ಚಿನ್ನ ಈ ಥರ ಬರುತ್ತೆ ಅಂತ. ಈ ಥರ ಫಸ್ಟ್ ಔಟ್ಲೈನ್ ಹಾಕ್ಕೊಂಡು ಆಮೇಲೆ ಶೇಡಿಂಗ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ಥರ ನಾವು ವರ್ಕ್ ಮಾಡ್ಕೊಳ್ತಾ ಕಲರ್ದು ಒಂದು 3-4 ಕೋಟು ಸ್ಯಾರಿಗೆ ಮತ್ತು ಬೇರೆ ಕಡೆ ಎಲ್ಲೆಲ್ಲಿ ಹಾಕಬೇಕು ಅಲ್ಲೆಲ್ಲ ಹಾಕಿ ಶೇಡಿಂಗ್ಸ್ ತಂದ್ಕೊಂಡು ಗೋಲ್ಡೆಲ್ಲ ಅಪ್ಲೈ ಮಾಡಿದ್ಮೇಲೆ ನಾವು ಎಲ್ಲಿ ಬೇಕೋ ಅಲ್ಲಿ ಗೋಲ್ಡ್ ಅಪ್ಲೈ ಮಾಡ್ಕೋಬೋದು. ನಮಗೆ ಗೋಲ್ಡ್ ಬೇಡ ಅಂದಿದ್ದ ಕಡೆ ಬೇರೆದ್ರಲ್ಲೂ ಸಿಂಹಾಸನ ಆ ಥರ ಎಲ್ಲ ಡಿಸೈನ್ಸ್ ಎಲ್ಲ ನಾವು ಮಾಡ್ಕೋಬೋದಾಗುತ್ತೆ. ಎಲ್ಲ ಕಡೆ ಗೋಲ್ಡ್ ಅಪ್ಲೈ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ಮೈಸೂರು ಶೈಲಿಲಿ ವಿತೌಟ್ ಗೋಲ್ಡ್ ವಿತ್ ಗೋಲ್ಡ್ ಎರಡೂ ಮಾಡ್ಕೋಬೋದಾಗುತ್ತೆ. ನೀವು ಈ ಥರ ವಾಶ್ ಮಾಡಿಕೊಂಡು ಫುಲ್ ಎಲ್ಲದಕ್ಕೂ ಕಲರ್ ಅಪ್ಲೈ ಮಾಡ್ಕೊಂಡ್ಮೇಲೆ ಫಿನಿಶಿಂಗ್ ಆದಮೇಲೆ ಈ ಥರ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ಸ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅಂದ ಹಾಗೆ ಇಂಥ ಒಂದು ಚಿತ್ರ ಪೂರ್ತಿಯಾಗಿ ಮುಗಿಸಲು ಕನಿಷ್ಠ 3-4 ದಿನಗಳು ಬೇಕಾಗುತ್ತೆ. ನಿಧಾನವಾದ್ರೂ ಅತ್ಯಂತ ಸುಂದರವಾದ ಪೇಂಟಿಂಗ್ ಇದು.